ಸರ್, ಮೇಡಮ್. ಯಾರಪ್ಪ ಅದು? ಮೇಡಮ್ 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 ನನ್ನನ್ನ ಮೇಡಮ್ ಅಂದ್ಯಾ? ಯಾರಪ್ಪ ನೀನು? ಮೇಡಮ್, ಪಾರ್ಸೆಲ್ ಬಂದಿದೆ. ನಮ್ಮನೆಗೆ ಪಾರ್ಸಲ್ಲ? ಯಾರು ಕಳ್ಸಿರೋದು? ಅದ್ ಗೊತ್ತಿಲ್ಲ, ಆದ್ರೆ ಜಯರಾಮ್ ಅನ್ನೋರ ಹೆಸರಲ್ಲಿ ಬಂದಿದೆ ಮೇಡಮ್. ಏಯ್, ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರಿಗೆ ಅನ್ಬೇಕು. ಆಯ್ತಾಯ್ತಾಯ್ತು ಮೇಡಮ್, ಅವ್ರನ್ನ ಕರೀರಿ, ಪಾರ್ಸೆಲ್ ಕೊಡ್ಬೇಕಿತ್ತು. ನನಗೆ ಕೊಡು, ನಾನೇ ಇದ್ದೀನಲ್ಲ. ಮೇಡಮ್, ನೀವು? ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರ ತಂಗಿ ಅಂಬುಜಾ 420. ಸರಿ ಮೇಡಮ್, ಇಲ್ಲೊಂದು ಸೈನ್ ಮಾಡ್ಬಿಡಿ ಮೇಡಮ್. ಮೇಡಮ್, ಹಾ. ಬೈ ತಗೋ. ಥ್ಯಾಂಕ್ ಯು ಮೇಡಮ್. ತೊಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಏನಿರ್ಬೋದು ಇದರಲ್ಲಿ? ನಮ್ಮಣ್ಣಂಗೆ ಯಾರಪ್ಪ ಇಷ್ಟೊಂದು ಗಿಫ್ಟ್ ಕಳ್ಸಿದ್ದಾರೆ? ಏನು ಪಾರ್ಸಲ್ ಇರ್ಬೋದು? ನಿನಗೆ ತಂದ್ಕೊಡ್ತಾ ಇದ್ದೆ ಅಣ್ಣ. ಏನಿದೆ ಅದರಲ್ಲಿ? ನಿನಗೆ ಬೇಡವಾದ್ದು ಅಂದ್ರೆ ಇನ್ನೊಬ್ಬರಿಗೆ ಬಂದಿರೋ ವಸ್ತು ಕದ್ದು ನೋಡಬಾರ್ದು ಅನ್ನೋಷ್ಟು ತಿಳುವಳಿಕೆ ಇಲ್ವೇನೆ ನಿನಗೆ? ಅಯ್ಯೋ ಅದ್ ಬಿಡು, ನನಗೀಗ ಗೊತ್ತಾಯ್ತು. ಅದಕ್ಕೆ ನಿನ್ನ ಮೇಲೆ ಕೋಪ ಮಾಡ್ಕೊಂಡು ಮಾತಾಡ್ಸೋದು ಬಿಟ್ಟಿದಾರಲ್ಲ, ಅವ್ರಿಗೋಸ್ಕರ ಗಿಫ್ಟ್ ತರಿಸಿದ್ಯಾ ತಾನೇ? ಕರೆಕ್ಟಾಗಿ ಹೇಳಿದೆ, ಆದರೆ ಅವಳಿಗೆ ಮಾತ್ರ ಹೇಳ್ಬೇಡ. ಹೇಳಲ್ಲ. ಮುಂದಿನ ಸಲ ನಾನು ನಿನ್ನ ಹತ್ರ ಜಗಳ ಮಾಡಿ ನಿನ್ನನ್ನು ಮಾತಾಡ್ಸೋದು ಬಿಡ್ತೀನಿ. ಅವಾಗ ನನಗೂ ಇದೇ ಥರ ಗಿಫ್ಟ್ ತರಿಸ್ಕೊಡ್ತೀಯ ಅಲ್ವಾ? ಕರೆಕ್ಟಾಗಿ ಹೇಳಿದೆ. ತಕ್ಷಣ ಆರ್ಡ್ರ್ ಮಾಡ್ತೀನಿ, 1 ಲೀಟ್ರ್ ಬಾದಾಮಿ ಹಾಲು ತಂದ್ಕೊಡಪ್ಪ ಅಂತ. ಗಟ ಅಂತ ಕುಡಿದ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತೀನಿ. ಯಾಕೆ? ಸಂತೋಷಕ್ಕೆ. ಬರೀ ಇಟ್ಕೊಳಕ್ಕೆ ಬರ್ತಿರಲ್ಲ, ಬಿಡ್ರಿ. ಬಿಟ್ರೆ ಬೀಳ್ತೀರಾ, ದುರಂಕಾರ ಬೇರೆ ತೋರಿಸ್ತೀರಾ? ಓ, ಸ್ಟ್ರೇಟಾಗಿ ನಿಲ್ಲಕ್ಕೂ ಬರುತ್ತಾ? ನಿಲ್ಲೋದನ್ನ ಚಿಕ್ಕ ವಯಸ್ಸಲ್ಲೇ ಕಲ್ತಿದ್ದೀನಿ. ಕೋಪ ಮಾಡ್ಕೊಳ್ಳೋದನ್ನ ಯಾರು ಹೇಳ್ಕೊಡ್ಲಿಲ್ಲ ಅಂದ್ರೂ ನನಗೆ ಆಗದವ್ರ ಮೇಲೆ ಅದಾಗದೆ ಕೋಪ ಬರುತ್ತೆ. ಬಟ್ ನನಗೆ ನಿಮ್ಮ ಮೇಲೆ ಯಾವಾಗಲೂ ಪ್ರೀತಿನೇ ಬರುತ್ತೆ. ಬೆಳಗ್ಗೆ ಬೇಡ್ದಿರೋದು ಮಾತಾಡ್ಬಿಟ್ಟು ಹೊರಗೋಗಿ. ಯಾಕೆ? ಡ್ರೆಸ್ ಹಾಕೋಬೇಕು. ಹಾಕೊಳ್ಳಿ. ನೀವಿಲ್ಲೇ ಇದ್ದೀರಲ್ಲ. ಐ ಡೋಂಟ್ ಮೈಂಡ್ ಚಿರಾಗ್, ಗೋ ಹೆಡ್. ಏಯ್ ಓಕೆ, ನಾನು ಕಣ್ಣು ಮುಚ್ಕೋತೀನಿ. ರೀ, ಇದೆಲ್ಲ ಆಗಲ್ಲ, ಸುಮ್ಮನೆ ಹೋಗಿ. ಓಕೆ, ನಾನು ಆ ಕಡೆ ಟರ್ನ್ ಆಗಿ ನಿಂತ್ಕೊಳ್ಳ? ಬೇಕಾಗಿಲ್ಲ. ಯಾಕೆ? ಪದೇ ನಂಗೆ ಗುರ್ಸಕ್ ಬರಬೇಡಿ. ಏನು ಮಾಡ್ತೀರಾ? ನನ್ನ ಮೇಲೆ ಕೈ ಎತ್ತಿರ್ತೀರಾ? ನೋಡಿ, ದಯವಿಟ್ಟು ಸೈಲೆಂಟ್ ಆಗ್ಲಿಂದ ಹೋಗ್ಬಿಡಿ. ಥ್ಯಾಂಕ್ ಗಾಡ್, ನನ್ನನ್ನು ಹೊಡೆದೇ ಬಿಡ್ತೀರಾ ಅಂದ್ಕೊಂಡೆ. ಐ ಡೂ ಒನ್ ಥಿಂಗ್, ನಾನು ಆ ಕಡೆ ತಿರುಗಿ ಕಣ್ಣು ಮುಚ್ಕೊಂಡು ನಿಂತ್ಕೋತೀನಿ. ನಿಮ್ಮ ಪಾಡಿಗೆ ನೀವು ಡ್ರೆಸ್ ಚೇಂಜ್ ಮಾಡಿ, ಓಕೆ? ಆಯ್ತಾ? ನನಗೆ ಅರ್ಜೆಂಟ್ ಇಲ್ಲ, ನಿಮ್ಗೇನ್ರಿ ಅರ್ಜೆಂಟು? ಓಕೆ ಹಸ್ಬೆಂಡ್. ಕರಿಬೇಡಿ. ಕರಿಯಕ್ಕೆ 3 ಗಂಟೆ ಹಾಕಿಲ್ಲ. ಗೊತ್ತು ಹಸ್ಬೆಂಡು, ನೀವು ದಿಶಾನ ದೂರ ಇಟ್ಟಷ್ಟು ನನಗೆ ಖುಷಿ. ಆದರೆ ನಾನೇ ದೀಪ ಆಗಿರೋದ್ರಿಂದ ನಿಮ್ಮಿಂದ ದೂರ ಇರೋಕ್ಕೂ ಆಗ್ತಿಲ್ಲ. ಏನು ಮಾಡಲಿ ಹೇಳಿ? ಹಾಕೊಂಡಿದ್ದಾಯ್ತು. ಏನ್ರಿ ಹೆಂಗ್ ನೋಡ್ತಾ ಇದ್ದೀರಾ? ಎಷ್ಟು ಮುದ್ದ ಕಾಣಿಸ್ತಿದ್ದೀರಾ ಗೊತ್ತಾ? ನನ್ನ ದೃಷ್ಟಿನೇ ಬಿಡು. ಒಂದ್ ಸರ್ತಿ ಸುಮ್ಮನಿದ್ದೆ ಅಂತ ಪ್ರತಿ ಸರ್ತಿ ಹಂಗೆ ಇರ್ತೀನಿ ಅನ್ಕೋಬೇಡಿ. ಓಕೆ ಕೂಲ್, ಬೇಗ ರೆಡಿಯಾಗಿ ಕೇಳ್ಬಂದು ನಾನಲ್ಲೇ ಇರ್ತೀನಿ. ಏಕೆ? ತಿಂಡಿಗೆ. ಇವ್ರ ಮನ್ಸಲ್ಲಿ ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗ್ತಿದೆಯಲ್ಲ. ಛೇ.